ಸ್ನೇಹಿತರೆ, ಕೇಂದ್ರ ಸರ್ಕಾರ ಪ್ಯಾನ್ 2.0 ಅನ್ನುವಂಥ ಹೊಸ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಪ್ಯಾನ್ 2.0 ಅನ್ನುವಂತಹ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಪಡೆದುಕೊಂಡು ಸುಮಾರು 1435 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಮೀಸಲಿಟ್ಟು ಈ ಒಂದು ಹೊಸ ಪ್ಯಾನ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಈ ಯೋಜನೆಯಿಂದ ಹಳೆ ಕಾರ್ಡ್ ಏನಿದ್ದಾರೆ ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಅವರೆಲ್ಲ ಸಹ ಹೊಸ ಕಾರ್ಡ್ಗೆ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಹೇಗೆ, ಯಾವ ರೀತಿ, ಇದಕ್ಕೇನಾದರೂ ನಾವು ಹಣವನ್ನು ಕಟ್ಟಬೇಕಾ ಇಲ್ಲ ಅಥವಾ ಸರ್ಕಾರನೇ ಫ್ರೀಯಾಗಿ ಇದನ್ನೆಲ್ಲ ಮಾಡಿಕೊಡುತ್ತಾ, ಈ ಎಲ್ಲ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಪ್ಯಾನ್ ಕಾರ್ಡ್ ಏನು, ಹೇಗೆ ಇದು ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದರೆ, ಇವತ್ತು ಪ್ಯಾನ್ ಕಾರ್ಡ್ ಪ್ರತಿಯೊಬ್ಬರ ಒಂದು ನಾರ್ಮಲ್ ಡಾಕ್ಯುಮೆಂಟ್ ಆಗೋಗಿದೆ. ಅಂತಂದರೆ ಪ್ರತಿಯೊಬ್ಬರೂ ಸಹ ಭಾರತೀಯರು ಪ್ಯಾನ್ ಕಾರ್ಡನ್ನು ಸಹ ಹೊಂದೋದು ಇಂಪಾರ್ಟೆಂಟ್ ಆಗಿದೆ. ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ನಲ್ಲಿ ಅಕೌಂಟನ್ನು ಮಾಡಿಸಬೇಕು ಅಂತಂದರೆ ಪ್ಯಾನ್ ಕಾರ್ಡ್ ಕಂಪಲ್ಸರಿಯಾಗಿ ಕೇಳ್ತಾರೆ. ಇನ್ನು ಒಬ್ಬ ವ್ಯಕ್ತಿ ಯಾವುದೇ ಕಂಪ್ನಿಯಲ್ಲಿ ಹೋಗಿ ಕಂಪ್ನಿಯಲ್ಲಿ ಜಾಯ್ನ್ ಆಗಿ ಒಂದು ಸ್ಯಾಲ್ರಿನ ಇಸ್ಕೊಳ್ಬೇಕು ಅಂತಂದರೂ ಸಹ ಅಲ್ಲಿ ಪ್ಯಾನ್ ನಂಬರನ್ನು ಕೊಡಲೇಬೇಕು. ಇನ್ನು ನಾವು ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡ್ತೀವಿ ಅಂತಂದರೂ ಸಹ ಅಲ್ಲಿ ಪ್ಯಾನನ್ನು ಕೊಡಲೇಬೇಕಾಗುತ್ತೆ. ಇಂತಹ ಒಂದು ಪ್ಯಾನನ್ನು ನಾವು ಕೇಂದ್ರ ಸರ್ಕಾರದಿಂದ ನಾವು ಪಡೆದುಕೊಳ್ತೀವಿ. ಈ ಪ್ಯಾನ್ ಅಂತಂದರೆ ಇದರ ಒಂದು ಸಂಪೂರ್ಣ ವಿಸ್ತಾರ ರೂಪ ಏನಪ್ಪ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ. ಇದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಒಂದು ಪ್ಯಾನ್ ಕಾರ್ಡನ್ನು ಅಥವಾ ಒಂದು ಪ್ಯಾನ್ ನಂಬರನ್ನು ಮಾತ್ರ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದನ್ನು ಜಾರಿಗೆ ತಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಯ ಸಂಪೂರ್ಣ ಹಣಕಾಸಿನ ಮಾಹಿತಿ ಎಲ್ಲಿಯೂ ಸರ್ಕಾರದ ಒಂದು ಗಮನದಿಂದ ಅದು ಹೊರಗಿರದೇ ಇರೋ ರೀತಿಯಲ್ಲಿ ಇದನ್ನು ಪಾರದರ್ಶಕ ವ್ಯವಹಾರಕ್ಕಾಗಿ ಈ ಒಂದು ಪ್ಯಾನನ್ನು ಜಾರಿಗೆ ತಂದಿದೆ. ಒಬ್ಬ ವ್ಯಕ್ತಿ ಎಷ್ಟು ಬ್ಯಾಂಕ್ ಅಕೌಂಟ್ಗಳನ್ನು ಬೇಕಾದರೂ ಹೊಂದಬಹುದು, ಆದರೆ ಎಲ್ಲ ಬ್ಯಾಂಕ್ ಅಕೌಂಟ್ಗಳಲ್ಲಿಯೂ ಪ್ಯಾನ್ ನಂಬರ್ ಒಂದೇ ಕೊಟ್ಟಿರ್ತಾರೆ. ಅಂದರೆ ಎಲ್ಲ ಬ್ಯಾಂಕ್ನ ವ್ಯವಹಾರ ಸಹ ಒಂದೇ ಪ್ಯಾನ್ನ ಅಡಿಯಲ್ಲಿ ಬರೋದ್ರಿಂದ ಎಲ್ಲ ಸಂಪೂರ್ಣವಾದ ಮಾಹಿತಿ ಸರ್ಕಾರಕ್ಕೆ ಈಸಿಯಾಗಿ ಈ ಪ್ಯಾನ್ ಮುಖಾಂತರ ಗೊತ್ತಾಗುತ್ತೆ. ಇಂತಹ ಪ್ಯಾನ್ ಕಾರ್ಡನ್ನು ಈಗ ಕೇಂದ್ರ ಸರ್ಕಾರ ಹೊಸ ಒಂದು ಟೆಕ್ನಾಲಜಿಯ ಮುಖಾಂತರ ಜನಗಳಿಗೆ ಹೊಸ ಕಾರ್ಡನ್ನು ವಿತರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಆಲ್ರೆಡಿ ಇರುವಂತಹ ಎಲ್ಲ ಪ್ಯಾನ್ ಕಾರ್ಡ್ ಹೋಲ್ಡರ್ಸ್, ಹಳೆ ಪ್ಯಾನ್ ಕಾರ್ಡನ್ನು ಹೊಂದಿರುವಂಥ ಪ್ರತಿಯೊಬ್ಬರೂ ಸಹ ಹೊಸ ಪ್ಯಾನ್ ಕಾರ್ಡ್ಗೆ ಇದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಏನು ಇದರ ವಿಶೇಷ, ಹೊಸ ಪ್ಯಾನ್ ಕಾರ್ಡ್ನ ವಿಶೇಷತೆ ಅಂತಂದರೆ, ಇದರಲ್ಲಿ ಬಹುಮುಖ್ಯವಾಗಿ QR ಕೋಡನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 2016ರಿಂದ ಈಚೆಗೆ ಬರ್ತಾ ಇರುವಂತಹ ಎಲ್ಲ ಹೊಸ ಕಾರ್ಡ್ಗಳಲ್ಲೂ ಸಹ QR ಕೋಡ್ ಬರ್ತಾ ಇದೆ. ಈ QR ಕೋಡ್ ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಇವತ್ತು QR ಕೋಡ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಯಾವುದೇ ನಾವು ಬುಕ್ಕಿಂಗ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ನಾವು ಮೆನ್ಯೂನ ಆರ್ಡರ್ ಮಾಡಬೇಕಾದ್ರೂ ಸಹ QR ಕೋಡನ್ನು ಬಳಸ್ತಾ ಇದ್ದೀವಿ. ಯಾವುದೇ ಲೊಕೇಶನನ್ನು ನಾವು ಟ್ರ್ಯಾಕ್ ಮಾಡಬೇಕು ಅಂದರೂ ಸಹ, ಅಥವಾ ಯಾರಿಗೆ ನಾವು ಒಂದು ಲೊಕೇಶನನ್ನು ನಾವು ತೋರಿಸ್ಬೇಕು ಅಂತಲೂ ಸಹ ನಾವು ಇವತ್ತು QR ಕೋಡನ್ನು ಅನೇಕ ಸಂಸ್ಥೆಗಳು ಬಳಸ್ಕೊಳ್ತಾ ಇದ್ದಾವೆ. ಇನ್ನು ಪೇಮೆಂಟ್ ಕ್ಷೇತ್ರದಲ್ಲಿಯೂ ಸಹ ನಾವು ನೋಡಿರ್ಬೋದು QR ಕೋಡ್ ಅನ್ನೋದು ಎಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ. ಪ್ರತಿಯೊಂದು ನಾವು ಪೇಮೆಂಟ್ಗಳಲ್ಲೂ ಸಹ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದೀವಿ, ಆನ್ಲೈನ್ ಪೇಮೆಂಟಲ್ಲಿ. ಇಂತಹ ಒಂದು QR ಕೋಡನ್ನು ಇವತ್ತು ಕೇಂದ್ರ ಸರ್ಕಾರ ಈ ಏನು ಪ್ಯಾನ್ ಕಾರ್ಡ್ನಲ್ಲಿ ಅಳವಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಂದರೆ ಏನು 2016ರಿಂದ ಈಚೆಗೆ ಬರ್ತಾ ಇತ್ತು QR ಕೋಡ್, ಇನ್ನೂ ಸಹ ಹೊಸ ಟೆಕ್ನಾಲಜಿಯ ಮುಖಾಂತರ ಈ ಕಾರ್ಡನ್ನು ಹೊಸ ಮಾದರಿಯಲ್ಲಿ ಕೇಂದ್ರ ಸರ್ಕಾರ ಇದನ್ನು ಪರಿಚಯಿಸೋದಕ್ಕೆ ಅಥವಾ ಜನಗಳಿಗೆ ಇದನ್ನು ತಲುಪಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇಂತಹ ಒಂದು ಪ್ಯಾನ್ ಕಾರ್ಡನ್ನು ನಾವು ಹೇಗೆ ಪಡೆಯೋದು ಅಂತ ನೋಡಿದರೆ, ಇದು ಸಂಪೂರ್ಣವಾಗಿ ಆನ್ಲೈನ್ನಿಂದಲೇ ಈ ಒಂದು ಪ್ಯಾನ್ ಕಾರ್ಡನ್ನು ನಾವು ಪಡೆದುಕೊಳ್ಬೇಕಾಗುತ್ತೆ. ಇನ್ನು ಇದಕ್ಕೆ ನಾವೇನಾದರೂ ಹಣವನ್ನು ಕಟ್ಟಬೇಕಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಸರ್ಕಾರವೇ ಯಾರೆಲ್ಲ ಹಳೆ ಪ್ಯಾನ್ ಕಾರ್ಡನ್ನು ಹೊಂದಿದ್ದಾರೆ ಅವ್ರಿಗೆಲ್ಲರೂ ಸಹ ಸರ್ಕಾರದಿಂದಲೇ ಸಂಪೂರ್ಣವಾಗಿ ಉಚಿತವಾಗಿ ಈ ಪ್ಯಾನ್ ಕಾರ್ಡನ್ನು ಕೇಂದ್ರ ಸರ್ಕಾರ ವಿತರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಇದು ಯಾವಾಗಲಿಂದ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ, ಇದಕ್ಕೆ ಇನ್ನೂ ಕೇಂದ್ರ ಸರ್ಕಾರ ಒಂದು ನಿರ್ದಿಷ್ಟ ದಿನಾಂಕವನ್ನು ನಿಗದಿ ಮಾಡಿ ಆದೇಶವನ್ನು ಹೊರಡಿಸಿಲ್ಲ. ಖಂಡಿತವಾಗ್ಲೂ ಹೊರಡಿಸುತ್ತೆ. ಆಲ್ರೆಡಿ ಇದು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ಇದಕ್ಕೋಸ್ಕರ ಹಣವನ್ನು ಮೀಸಲಿಟ್ಟಿರೋದಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಪ್ರಾಜೆಕ್ಟ್ 2.0 ಅಂತಲೂ ಸಹ ಹೆಸರನ್ನು ಇಟ್ಟಾಗಿದೆ. ಇದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ, ಅಂದರೆ ತುಂಬ ಶೀಘ್ರದಲ್ಲಿಯೇ ಈ ಒಂದು ಹೊಸ ಒಂದು ಆದೇಶ ಹೊರಬಿದ್ದೇ ಬೀಳುತ್ತೆ. ಇನ್ನು ಇದಕ್ಕೆ ನಾವು ಯಾವುದೇ ಹಣವನ್ನು ಕಟ್ಟಬೇಕಾಗಿಲ್ಲ. ಇದಕ್ಕೆ ಜನಗಳಿಗೆ ಯಾವುದೇ ರೀತಿಯ ಒಂದು ಟೆನ್ಷನ್ ಬೇಕಾಗಿಲ್ಲ. ಯಾಕೆ ಅಂತಂದರೆ, ಇದಕ್ಕೂ ಮುಂಚೆ ಇದೇ 1 ವರ್ಷದ ಹಿಂದೆ ಪ್ರತಿಯೊಬ್ಬರೂ ಸಹ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಲೇಬೇಕು ಅಂತ ಹೇಳಿದ್ದಾಗ ಅದರ ಒಂದು ಅವಧಿ ಮುಗಿದಿದ್ದ ಕಾರಣ, ಜನಗಳಿಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿಯೂ ಇಲ್ಲದ ಕಾರಣ ಎಲ್ಲರೂ ಸಹ ಆ ಅವಧಿಯನ್ನು ಮೀರಿ 1,000 ರೂಪಾಯಿಗಳ ದಂಡವನ್ನು ಕಟ್ಟಿ ಪ್ಯಾನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿದ್ದೀವಿ. ಅದರಲ್ಲಿ ನಾನು ಇದ್ದೀನಿ. ಎಲ್ಲರಿಗೂ ಸಹ ಈ ಒಂದು ಯೋಜನೆಯ ಸಂಪೂರ್ಣವಾದ ಮಾಹಿತಿಯನ್ನು ಖಂಡಿತವಾಗ್ಲೂ ತಿಳಿಸೋದಕ್ಕೆ ಅಥವಾ ಜನಗಳಿಗೆ ಅದು ರೀಚ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಸ್ನೇಹಿತರೆ, ಇದು ಇವತ್ತಿನ ಪ್ಯಾನ್ ಕಾರ್ಡ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ. ನನ್ನ ಮಾಹಿತಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ ಪ್ಯಾನ್ ಕಾರ್ಡ್ ಇದ್ದೇ ಇರ್ತಾರೆ ಮನೆಗಳಲ್ಲಿ, ಎಲ್ಲ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ,
ಹೊಸ ಚಾನಲ್ಲು ಹೊಸದಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಒಂದು ಕಳಕಳಿಯ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.